ಹಾಯ್ ಹಲೋ ನಮಸ್ತೆ ಮಮತಾ ಕರಿಕಿರಿ ಕಿಚನ್ರಿಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಳ್ಳೆ ಹಲಸಿನ ಹಣ್ಣಿನ ಪೋಡಿ. ಹಲಸಿನ ಹಣ್ಣಿದ್ದು ಬರ್ಕೆ ಹಲಸಿನ ಹಣ್ಣಿದ್ದು ಒಳ್ಳೆ ಸಾಫ್ಟಿ ಸೂಪರ್ ಟೇಸ್ಟ್, ಎಲ್ರಿಗೂ ಇಷ್ಟ ಆಗ್ಬೋದು. ಸ್ಪೆಷಲಾಗಿ ಬನ್ನಿ, ಇದು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಎಲ್ಲರೂ ಟ್ರೈ ಮಾಡಬೇಕಾದ ಅಂಥದ್ದೇ, ಮಕ್ಕಳಿಗೆ ಇಷ್ಟ ಆಗ್ಬೋದು, ದೊಡ್ಡವರಿಗೆ ಇಷ್ಟ ಆಗ್ಬೋದು. ನೋಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣು ಪೋಡಿಗೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್ ಹಲಸಿನ ಹಣ್ಣು. ಮೊದಲಿಗೆ ಒಂದು ಬಾರ ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ. ಬಿಡಿಸಿಕೊಳ್ಳೋಣ. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನರಿಗೆ ಅನುಗುಣವಾಗಿ ತೆಗೆದುಕೊಳ್ಬೋದು. ನಾವೀಗ ಇಲ್ಲಿ ಇಬ್ಬರೇ ಇರೋದು, ಇಬ್ಬರಿಗೆ ಅನುಗುಣವಾಗಿ ತೆಗಿತಾ ಇದ್ದಾನೆ. ತುಳುವೆ ತಗೊಳ್ಬಾರ್ದು, ಬರಕೆ ಆಗಬೇಕಾದ್ರೆ ಒಳ್ಳೆ ಹಣ್ಣಾಗಿರ್ಬೋದು. ಕಾಯಿ ತಗೊಂಡ್ರೆ ಸಹ ಒಳ್ಳೆ ಆಗಲಿಕ್ಕಿಲ್ಲ. ಕಾಯಿ ತಗೊಳ್ಬಾರ್ದು, ಗಟ್ಟಿ ತುಂಬ ಗಟ್ಟಿ ಕಲ್ಲಿನಾಗಿದ್ದರೆ ಒಳ್ಳೆ ಆಗೋದಿಲ್ಲ. ಸ್ವಲ್ಪ ಸಾಫ್ಟ್ ಹಲಸಿನ ಹಣ್ಣು ಒಳ್ಳೆಯದು, ಆದರೆ ತುಳುವೆ ಆದರೆ ನೀರು ಬಿಡ್ತದೆ, ಅದು ಒಳ್ಳೆಯದಲ್ಲ. ಹಲಸಿನ ಹಣ್ಣಿನ ಬೀಜ ಬಿಡಿಸ್ಕೊಳ್ಳೋಣ. ಬೀಜ ಹಾಗೆ ವೈಟ್ ಇದ್ದರೆ ಅದೆಲ್ಲ ತೆಗೆದುಕೊಳ್ಬೇಕು. ಎಲ್ಲವನ್ನು ಬಿಡಿಸಿಕೊಂಡಿದ್ದೇನೆ. ಈಗ ಇದನ್ನು 2 ತುಂಡಾಗಿ ಮಾಡಿಕೊಳ್ಳೋಣ. 2 ಪೀಸ್ ಮಾಡುವ. ಮಧ್ಯದಲ್ಲಿ 2 ಪೀಸ್. ಕೈಯಲ್ಲೇ ಕಟ್ಟಾಗ್ತದೆ, ತುಂಬ ಟೇಸ್ಟಾಗಿದೆ. ಯಾರೆಲ್ಲ ಟ್ರೈ ಮಾಡಲಿಲ್ಲ ಖಂಡಿತವಾಗಿ ಟ್ರೈ ಮಾಡಬೇಕು. ನೋಡಿ, ಈ ರೀತಿಯಾಗಿ ಮಾಡಿ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡಲಿಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡಿಕೊಳ್ಳೋಣ. ಈಗ ಹಲಸಿನ ಸೀಸನ್ ಮುಗಿತಾ ಬಂತು, ಇನ್ನು ಹಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ ಕಾರಣ ಮಕ್ಕಳಿಗೆ ಈಗ ತುಂತುರು ಮಳೆ ಬರ್ತಾ ಉಂಟು. ಈ ಸಲ ಮಳೆಗಾಲ ಜೋರಾಗಿ ಏನು ಬರ್ತಾ ಇಲ್ಲ. ಈ ಮಳೆಗೆ ಸಂಜೆಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಹೇಳಿ ಅನಿಸುವಾಗ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ. ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡಿಕೊಳ್ಳೋಣ ಫ್ರೈ ಮಾಡಲಿಕ್ಕೆ. ಇದು ಬ್ಯಾಟರ್ ತಯಾರು ಮಾಡಲಿಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ 2 ಸ್ಪೂನ್ ಅಕ್ಕಿ ಹಿಟ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತೆಗೆದುಕೊಂಡಿದ್ದೇನೆ. 1 ಕಪ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಕ್ಕರೆ. ಇದು ಆಪ್ಷನಲ್, ನೀವು ಸಕ್ಕರೆ ಬೇಡ ಇದ್ರೆ ಸ್ಕಿಪ್ ಮಾಡ್ಬೋದು. ಆಗ 1/4 ಸ್ಪೂನ್ ಅರಿಶಿನ ಹುಡಿ. ಇದನ್ನು ಎಲ್ಲವನ್ನು ಚೆನ್ನಾಗಿ ಗಂಟಿಲ್ಲಂತೆ ಮಿಕ್ಸ್ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ, ಸಕ್ಕರೆ, ಅರಿಶಿನ. ಉಪ್ಪು ನೋಡಿ ಹಾಕ್ತೇನೆ, ಜಾಸ್ತಿ ಆದರೆ ಸ್ವಲ್ಪವೇ ಹಾಕಿದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಯಾವುದೇ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಕೇರಳದ ಪಳಂಪುರಿ ಯಾವ ಟೇಸ್ಟ್ ಕೊಡ್ತದೆ ಅದೇ ಟೇಸ್ಟ್ ಕೊಡ್ತದೆ, ಭಾರಿ ಟೇಸ್ಟ್ ಆಗ್ತದೆ. ಹೊರಗಿನದು ಆಳುಮೂಳು ತಂದು ತಿನ್ನೋ ಬದಲು, ಯಾವುದೋ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಂದು ತಿನ್ನೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಹೊಸ ಟೇಸ್ಟ್ ಇಷ್ಟ ಆಗ್ಬೋದು. ತಿನ್ನದೇ ತಿನ್ನುವಾಗ ಬೇಜಾರಲ್ಲ. ನೀರು ಹಾಕಿಕೊಳ್ಬೇಕು, ಸ್ವಲ್ಪ ನೀರು ಹಾಕಿಕೊಂಡು ಒಮ್ಮೆಲೆ ತುಂಬ ನೀರು ಹಾಕಬಾರ್ದು. ತುಂಬ ತೆಳುವು ಮಾಡಬಾರ್ದು ಬ್ಯಾಟರ್, ತುಂಬ ದಪ್ಪವು ಮಾಡಬಾರ್ದು. ದಪ್ಪ ಆಯಿತು, ಸ್ವಲ್ಪ ಹಾಕ್ತೇನೆ ನೀರು. ಅದಕ್ಕೆ ಸಾಕು. ಅದಕ್ಕೆ ಉಂಟು ಸಾಕು. ತುಂಬ ನೀರು ಮಾಡಿಕೊಂಡ್ರೆ ಒಳ್ಳೆಯದಲ್ಲ. ಹಲಸಿನ ಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗಿಬಾರ್ದು. ಫ್ರಿಜ್ಜಲ್ಲಿ ಇಟ್ಟಿದ್ದರೆ ಸ್ವಲ್ಪ ಬೇಗವೇ ತೆಗೆದಿಡ್ಬೇಕಿಲ್ಲ, ತುಂಬ ನೀರು ಕುಡಿತದೆ, ಅದು ಎಣ್ಣೆ ಕುಡಿಬೋದು. ಮೊದಲೇ ಹೊರಗೆ ಇಟ್ಟರೆ ಟೆಂಪ್ರೇಚರ್ ನಾರ್ಮಲ್ ಆದ ಮೇಲೆ ಫ್ರೈ ಮಾಡಬೇಕು. ಅದಕ್ಕೆ ಬ್ಯಾಟರ್ ಸಾಕು. ಈಗ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಸುಲಭದಲ್ಲಿ ಮಾಡಿಕೊಳ್ಬೋದು.
ಉಪ್ಪು ಸ್ವಲ್ಪ ಚಪ್ಪೆ ಇದೆ, ಉಪ್ಪು ಸ್ವಲ್ಪ ಹಾಕಿಕೊಳ್ತೇನೆ. ಮೊಬೈಲಿಗೆ ಈ ಬ್ಯಾಟರಿಗೆ ಎಲ್ಲ ಹಲಸಿನ ಹಣ್ಣು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬ ನೀರು ಮಾಡಿಕೊಳ್ಬಾರ್ದು. ಈ ರೀತಿ ನೋಡಿ, ಈ ರೀತಿ ಒಳ್ಳೆ ಮುಳುಗಿ ಒಳ್ಳೆ ದಪ್ಪ ಕರೆಕ್ಟಾಗಿ ನಿಂತಿದೆ. ಎಲ್ಲವನ್ನು ಹಾಕಿ ಇಟ್ಟಿದ್ದೇನೆ. ಈಗ ಒಲೆ ಮೇಲೆ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನಿಮ್ಗೆ ಯಾವ ಎಣ್ಣೆ ಬೇಕಿದ್ರೆ ಹಾಕ್ಬೋದು. ತುಂಬ ಹಾಕೋದಿಲ್ಲ, ನಾನು ಎರಡೆರಡೇ ಫ್ರೈ ಮಾಡ್ತೇನೆ. ಎಣ್ಣೆ ಒಮ್ಮೆ ಯೂಸ್ ಮಾಡಿದ ಎಣ್ಣೆನ ನಾನು ಮತ್ತೆ ಯೂಸ್ ಮಾಡೋದಿಲ್ಲ. ಆದ ಕಾರಣ ಎಣ್ಣೆ ವೇಸ್ಟ್ ಆಗಬಾರ್ದು ಹೇಳಿ ಸ್ವಲ್ಪ ಎಣ್ಣೆ ಹಾಕಿ 2-3 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೇನೆ. ತುಂಬ ಎಲ್ಲ ಒಟ್ಟಿಗೆ ಮಾಡೋದಿಲ್ಲ, 2-3 ಹಾಕಿ ಫ್ರೈ ಮಾಡ್ತೇನೆ. ಎಣ್ಣೆ ಒಳ್ಳೆ ಫ್ರೈ ಆಗಿದೆ, ಹಾಕ್ತಿದ್ದೇನೆ. ಎಲ್ಲ ಪುಡಿ ಬಿಡುವ ಹಾಗೆ ನಾರ್ಮಲ್. ನಾಲ್ಕು ಪೀಸ್ ಹಾಕಿದ್ದೇನೆ. ನೀವು ದೊಡ್ಡ ಬಣ್ಣಲ್ಲಿ ಇಟ್ಟು ತುಂಬ ಎಲ್ಲ ಒಟ್ಟಿಗೆ ಮಾಡೋದಿದ್ರೆ ಎಲ್ಲ ಒಟ್ಟಾಗಿ ಹಾಕಿಕೊಳ್ಬೋದು. ನಾನಿಲ್ಲಿ ಸಣ್ಣ ಬಣ್ಣಲ್ಲೇ ಸ್ವಲ್ಪ ಎಣ್ಣೆ ಹಾಕಿದ ಕಾರಣ 4 ಪೀಸ್ ಹಾಕಿದ್ದೇನೆ. ಸ್ವಲ್ಪ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಬೇಕಿದು. ಒಂದು ಸೈಡ್ ಫ್ರೈ ಆಗಿದೆ, ಮಚ್ಚಿ ಹಾಕಿಕೊಳ್ಳೋಣ. ಎಣ್ಣೆ ಜಾಸ್ತಿ ಅಂತ ಕುಡಿಯೋದಿಲ್ಲ ಇದು. ನೋಡಿ ಹಲಸಿನ ಹಣ್ಣಲ್ಲಿ ನೀರು ಎಣ್ಣೆ ತುಂಬ ಕುಡಿಬೋದು ಆ ಥರ ಏನಿಲ್ಲ. ನೋಡಿ ಫ್ರೈ ಆಗ್ತಾ ಉಂಟು, ಸಿಮ್ಮಲ್ಲಿ ಫ್ರೈ ಆಗಲಿ. ಇನ್ನೊಂದು ಬಜ್ಜಿ ಫ್ರೈ ಆಗಿದೆ. ಈಗ ಇನ್ನೊಂದು ಸಲ ತಿರುಗಿಸಿ ಹಾಕಿಕೊಳ್ಳೋಣ. ಬೇಗ ಆಗ್ತದೆ, ತುಂಬ ಲೇಟ್ ಏನಿಲ್ಲ. ಒಟ್ಟಿಗೆ 3 ನಿಮಿಷ ತಗೊಂಡಿತ್ತು. ಎಣ್ಣೆ ಬಿಸಿಯಾಗಿ ಇದು ಹಾಕಿ ಈಗ ಫ್ರೈ ಆಗಿದೆ. ನಾನು ತೆಗೆದುಕೊಳ್ತೇನೆ. ಈಗ ಇದು ಫ್ರೈ ಆಗಿದೆ, ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಇನ್ನೊಂದು ಸಲ ಕೂಡ ಹಾಕುವ, ಇನ್ನೊಂದು ಟ್ರಿಪ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇನ್ನೊಂದು ಸಲ ಕೂಡ ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ತುಂಬ ಏನು ಕುಡಿಲಿಲ್ಲ. ಇನ್ನೊಂದು ಸೈಡ್ ಮಚ್ಚಿ ಹಾಕಿಕೊಳ್ಳೋಣ. ಇದರ ಬಣ್ಣ ಸ್ವಲ್ಪ ಕೆಂಪಾದರೆ ಏನಾಗೋದಿಲ್ಲ. ಸಕ್ಕರೆ ಹಾಕಿದ ಕಾರಣ ಅದರ ಬಣ್ಣ ಕೆಂಪಾಗೋದು. ನಿಮಗೆ ಸಕ್ಕರೆ ಸ್ಕಿಪ್ ಮಾಡಿದರೆ ಸ್ವಲ್ಪ ಹಳದಿಯಲ್ಲಿ ಇರ್ಬೋದು. ಸಕ್ಕರೆ ಹಾಕಿದರೆ ಬೇಗ ಸ್ವಲ್ಪ ಕೆಂಪು ಕಲರ್ ಬರ್ತದೆ. ಆದರೆ ಏನಾಗೋದಿಲ್ಲ, ಅದು ಖರ್ಚಿಕೊಳ್ಳೋದಿಲ್ಲ, ಖರ್ಚು ಹೋಗೋದಿಲ್ಲ. ಒಳ್ಳೆ ಸಿಮ್ಮಲ್ಲಿ ಇಟ್ಟು ಒಳ್ಳೆ ಬೇಯೋವರೆಗೆ ಕಾಯಿದೆ. ಅರ್ಜೆಂಟ್ ಮಾಡಿ ತೆಗಿಬೇಡಿ. ಹಾಗೆ ಈಗ ಇದು ರೆಡಿಯಾಗಿದೆ. ಸೆಕೆಂಡ್ ಟ್ರಿಪ್ಪು ರೆಡಿ ಆಯಿತು. ನೋಡಿ ಯಾವ ರೀತಿ ಇದೆ ಹೇಳಿ. ನಿಮ್ಮ ಹತ್ರ ಬಿಸಿ ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ತಂದರೆ ಇದರ ಟೇಸ್ಟ್ ಜಾಸ್ತಿ ಆಗೋದು. ಬಿಸಿ ಬಿಸಿ ಒಮ್ಮೆಲೆ ತಿನ್ನೋ ಬದಲು ಸ್ವಲ್ಪ ತಣಿಬೇಕು. ಸ್ವಲ್ಪ ತುಂಬ ತಣಿದಲ್ಲ, ಎಲ್ಲ ಪುಡಿ ಗೆಣಸಿನ ಪುಡಿ ಎಲ್ಲ ಬಿಸಿ ತಿಂದರೆ ಟೇಸ್ಟ್ ಅಲ್ಲ. ಸ್ವಲ್ಪ ತಣಿಬೇಕು, ಹಾಗಾದ್ರೆ ಸ್ವೀಟ್ನೆಸ್ ಎಲ್ಲ ಕರೆಕ್ಟ್ ಗೊತ್ತಾಗ್ತದೆ. ಅರ್ಜೆಂಟ್ ಮಾಡಿ ತುಂಬ ಬಿಸಿ ಬಿಸಿ ಎಣ್ಣೆಯಲ್ಲಿರುವಾಗಲೇ ತಿಂದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸ್ವಲ್ಪ ತಣಿಬೇಕು, ಕುದಿಬಾರ್ದು. ಸ್ವಲ್ಪ ಒಂದು 5 ನಿಮಿಷ ಕೆಳಗಿಟ್ಟು ತಿಂದರೆ ಟೇಸ್ಟ್ ಜಾಸ್ತಿ. ನಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವು ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಹೇಳಿ. ನಿಮಗೆ ಇಷ್ಟ ಆಯಿತಾ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗ್ತದಾ ಎಲ್ಲ ತಿಳಿಸಿ. ಈಗ ಸ್ವಲ್ಪ ತಂದಿದೆ ನೋಡಿ, ಒಳ್ಳೆ ನೋಡಿ ಯಾವ ರೀತಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಹೇಳಿ ಯಾವ ರೀತಿ ಬರ್ತದೆ, ಸಾಫ್ಟ್ ನೋಡಿ. ಈ ಥರ ಸಾಫ್ಟ್ ಆಗಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಸಾಫ್ಟ್ ಆಗಿ ಬರ್ತಾ ಉಂಟು. ಒಳ್ಳೆ ಬೆಂದಿದೆ. ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ತುಂಬ ಗಡಿಬಿಡಿ ಮಾಡಿ ದೊಡ್ಡ ಬೆಂಕಿಯಲ್ಲಿ ಫ್ರೈ ಮಾಡಿದರೆ ಇಷ್ಟು ಸಾಫ್ಟಾಗಿ ಸಿಗೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಸಿಗ್ತದೆ. ಮತ್ತು ದೊಡ್ಡ ಬೆಂಕಿ ಇಟ್ಟರೆ ಇದು ಖರ್ಚಿದೆ ನೋಡಿ. ಸಾಫ್ಟ್ ಎಷ್ಟು ಸಾಫ್ಟ್ ಕೇಳಿ. ಈ ಥರ ಬಂದಿದೆ ನೋಡಿ, ಪೇಸ್ಟಾಗಿ ಬೆಂದಿದೆ ಒಳಗೆ. ಪೇಸ್ಟ್ ಥರ ಆಗಿದೆ ಒಳಗೆ, ತುಂಬ ಟೇಸ್ಟ್ ಆಗಿದೆ. ಎಲ್ಲರೂ ಟ್ರೈ ಮಾಡಬೇಕು. ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆದುಕೊಂಡಿದ್ದೇನೆ. ನೋಡಿ ಬಿಸಿ ಬಿಸಿ ಹಲಸಿನ ಹಣ್ಣಿನ ಪುಡಿ. ಒಳ್ಳೆ ಸಂಜೆ ತುಂತುರು ಮಳೆ ಬರುವಾಗ ಒಳ್ಳೆ ಬಿಸಿ ಬಿಸಿ ಚಾದೊಟ್ಟಿಗೆ ಸವಿಲಿಕ್ಕೆ ಸಿದ್ಧ ಆಗಿದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.